ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗಳಿಗೆ ನಮಸ್ಕಾರ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ನಾನು ಊರಿಗೆ ಹೋಗ್ತಿದ್ದೆ. ಆದರೆ ಎಂಥ ಕೋಇನ್ಸಿಡೆಂಟ್ ಅಂದರೆ, ಇವತ್ತು ನನ್ನ ತಾತ ನಮ್ಮನ್ನೆಲ್ಲ ಅಗಲಿ 4 ವರ್ಷ ಆಗಿಬಿಟ್ಟಿದೆ. ಇದನ್ನು ನಾನು ಮರ್ತೇ ಬಿಟ್ಟಿದ್ದೆ. ಊರಿಗೆ ಹೋದ್ಮೇಲೆ ನನ್ನ ಮಾವ ಮತ್ತು ಅತ್ತೆ ಇಬ್ಬರು ನನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ಆಗ ಗೊತ್ತಾಯಿತು ನನ್ನ ತಾತ ತೀರಿಕೊಂಡಿದ್ದ ದಿನ ಅಂತ. ಆಮೇಲೆ ನಮ್ಮ ತೋಟದಲ್ಲಿರುವ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡೋಣ ಅಂತ ಪೂಜೆ ಸಾಮಾನು ಎಲ್ಲ ತಗೊಂಡು ಹೋದ್ವಿ. ಈ ಸರಿ ಬಂದಾಗ ಪ್ರತಿ ಸೋಮವಾರನ ಬಂದ್ ಮಾಡಿದೆ. ನಾನು ಅಪ್ಪಂದು ಈ ವರ್ಷ ಇವತ್ತಿನ ದಿನ ಇತ್ತಲ್ಲ, ಅದಕ್ಕೆ ನಾನು ಬಂದಾಗ ಮಾಡಲಿಲ್ಲ. ಅದಕ್ಕಿಂತ ಮುಂಚೆಗಲೇ ಅಪ್ಪ ಹೆಂಗೆ ಕಾಣಿಸ್ಕೊಂಡಿದ್ದು ಗೊತ್ತಾ? ಈಗ ತೀರೋದಾಗ ಡೆಡ್ ಬಾಡಿ ಇರುತ್ತಲ್ಲ ನೋಡಿ, ಗುಂಡಿಗೆ ತಂದು ಹಾಕಿದ್ವಿ. ನಾನು ಗುಂಡಿ ಇದನ್ನು ತೆಗ್ದಿದ್ದೀನಿ. ಅದು ಹೆಂಗೆ ಆವತ್ತಿನ ದಿನ ಸತ್ತೋದಾಗ ಬಾಡಿ ಇರುತ್ತಲ್ಲ, ಸೇಮ್ ಹಂಗೆ ಕಾಣಿಸ್ತೈತೆ ಬಾಡಿ. ಕನಸಲ್ಲಿ ನಂಗೆ ಕಾಣಿಸಿರೋದು ಸೇಮ್ ಹಂಗೆ ಐತೆ ನನ್ನ ಬಾಡಿ. ನೋಡಿಲಿ ನೀನು ಮಾಡಿಕೊಟ್ಟಿದೆಯಲ್ಲ, ಅದನ್ನೆಲ್ಲ ನಾನು ಸೊಂಟಕ್ಕೆ ಇಟ್ಕೊಂಡಿದ್ದೀನಿ ಅಂತೇಳಿ ಕನಸಲ್ಲಿ ಹೇಳ್ತಿರೋದು ನನಗೆ. ಹಂಗೆ ಕಾಣಿಸ್ಕೊಂಡಿತ್ತು. ಮಾವ ಬಹಳ ಮಿಸ್ ಮಾಡ್ಕೊಂತೀಯ ಅನ್ಸುತ್ತಲ್ವ ತಾತನ? ಮಾಡೋದು, ನಮ್ಮ ತಂದೆ ಇದ್ದಾಗಲೇ ಒಂದು ಜೊತೆ ಲೈಫ್ ಇತ್ತು. ಈಗ ಅವ್ರು ಇಲ್ಲ ಅಂದಮೇಲೆ ಒಂದು ರೀತಿ, ಅವ್ರು ಇದ್ದಾಗಲೇ ಒಂದು ರೀತಿ ಮಜಾ ಇತ್ತು. ನೀನು ಡ್ಯೂಟಿಯಿಂದ ಬಂದಾಗೆಲ್ಲ ಇಲ್ಲಿ ಬಂದು ಹೋಗ್ತೀಯಲ್ಲ ಮಾಮ? ಹಾಂ, ಪ್ರತಿ ಸಲನೂ ಬಂದಾಗ ಸೆಕ್ಷನ್ ಇವ್ರಿಗೆ ಬಂದು ಒಂದು ಪೂಜೆ ಮಾಡಿ ನಾನು ಯಾವಾಗ್ಲೂ ಇವರ ಆಶೀರ್ವಾದದಿಂದಲೇ ಎಲ್ಲ ಪ್ರತಿಯೊಂದು ನಡೀತಾ ಇತ್ತು. ಓಕೆ, ಇವತ್ತಿನ ಇದರಲ್ಲಿ ಎಷ್ಟೋ ಜನಕ್ಕೆ ಅಪ್ಪ ಅಮ್ಮನ ಬೆಲೆನೇ ಗೊತ್ತಿರಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಮಾಮ ನೀವು? ನಿಜವಾಗೂ ಹೇಳಬೇಕು ಅಂತಂದರೆ, ತಂದೆ ತಾಯಿಗಳಿಂದಲೇ ಎಲ್ಲರ ಭವಿಷ್ಯ ಜೀವನ ಅನ್ನೋದು ರೂಪಿತವಾಗಿರುತ್ತೆ. ಯಾಕೆಂತಂದರೆ ಅವರು ಎತ್ತು ಒತ್ತು ಸಾಕಿ ಸಲುವಿ ನಮಗೊಂದು ದಾರಿ ತೋರಿಸ್ಕೊಡ್ತಾರೆ. ಅವರು ಚಿಕ್ಕವರಿಂದ ಹಿಡಿದು ದೊಡ್ಡವ್ರು ಮಾಡಿ ಅವರು ನಮ್ಮನ್ನ ಒಂದು ದಾರಿ ತೋರಿಸ್ಕೊಡ್ತಾರೆ. ನಾವು ದಾರಿ ತೋರಿಸ್ಕೊಟ್ಮೇಲೆ ನಾವೇನು ಮಾಡ್ತೀವಿ, ನಾವು ತಂದೆ ತಾಯಿನ ಮರ್ತು ಬಿಡ್ತೀವಿ. ಅವತ್ತು ಮರೆಯಕ್ಕೆ ಹೋಗ್ಬಾರ್ದು. ಜೀವನ ಪರ್ಯಂತ ಅವ್ರ ನೆನಪು, ಅವರು ಒಂದು ಕೊಟ್ಟಂತ ಇದಿರುತ್ತಲ್ಲ, ಬಹಳ ಶ್ರೇಷ್ಠ ಮುಖ್ಯವಾಗಿದೆ. ನಾವು ಜೀವನದಲ್ಲಿ ತಂದೆ ತಾಯಿಗಳಿಂತ ಮಿಗಿಲಾದಂಥ ದೇವರು ಬೇರೆ ಎಲ್ಲೂ ಇಲ್ಲ ಅಂತ ನಾನಂತೂ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತೆ ನೀವು ಮಿಲಿಟರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಲ್ಲ, ಸೊ ನಿಮಗೆ ಅಲ್ಲಿ ಕೆಲಸದ ಬಗ್ಗೆ ನಿಮಗೆ ಹೇಗಿದೆ ಮಾಮ? ಅಲ್ಲಿ ನಿಮಗೆ ಕಂಫರ್ಟೇಬಲ್ ಇದೆಯಾ? ನಮಗೆ ಕಂಫರ್ಟೇಬಲ್ ಅನ್ನೋದಕ್ಕಿಂತ ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೆ. ನಾವು ಡ್ಯೂಟಿಗೆ ಹೋಗ್ತೀವಿ ಅಂತಂದರೆ ಟೈಮಿಂಗ್ಸ್ ಇರೋದಿಲ್ಲ. ಡೇ ಆ್ಯಂಡ್ ನೈಟು ಮತ್ತು ಫುಲ್ ಡೇ 2 ಡೇಸ್ ಈ ಥರ ಎಲ್ಲ ನಾವು ಡ್ಯೂಟಿ ಹೋಗ್ತೇವೆ. ಯಾಕೆಂದರೆ ಅಲ್ಲಿ ಸಿಚುವೇಶನ್ಗೆ ಅಲ್ಲಿ ಡಿಪೆಂಡೆಂಟ್ಗೆ ನಾವು ಹೊಂದ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ಥರ 8 ಗಂಟೆ 10 ಗಂಟೆ ಡ್ಯೂಟಿ ನಮಗೆ ಬರೋದಿಲ್ಲ. ಮಿಲಿಟರಿ ಡ್ಯೂಟಿ ಅಂತಲೇ ಡಿಫ್ರೆಂಟ್. ಓಕೆ ಮಾಮ, ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಹೇಗಿರುತ್ತೆ ನಿಮಗೆ? ಊಟದ ವ್ಯವಸ್ಥೆ ಅಂತಂದರೆ ನಮಗೆಲ್ಲ ಮೆಸ್ ವ್ಯವಸ್ಥೆ. ಮೆಸ್ ಅಂತಂದರೆ ಪ್ರತಿ ತಿಂಗಳು ಒಬ್ಬೊಬ್ಬರು ಕಮಾಂಡರ್ನ ಡಿಟೇಲ್ ಮಾಡ್ತಾರೆ ಊಟ ತಿನ್ನಿಸೋದಕ್ಕಾಗಿ. ಹೆಡ್ ಕಾನ್ಸ್ಟೇಬಲ್ ಇರುತ್ತೆ, ಊಟ ತಿನ್ನಿಸೋದಕ್ಕೆ ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಒಂದೊಂದು ತಿಂಗಳು ಪ್ರತಿಯೊಬ್ಬರಿಗೂ ಒಂದೊಂದು ಕಂಪನಿ ಅಂತ ಡಿವೈಡ್ ಆಗಿರುತ್ತೆ. ಕನಿಷ್ಠ ಒಂದು 100 ಮೆಂಬರ್ಸ್ ಇರ್ತಾರೆ ಒಂದೊಂದು ಕಂಪನಿ ಒಳಗಡೆ. ಕಂಪನಿ ಒಳಗೆ ಏನು ಮನೆಯಲ್ಲಿ ವ್ಯವಸ್ಥೆ ಇರುತ್ತಲ್ಲ, ಊಟದ ವ್ಯವಸ್ಥೆ ಸೇಮ್ ಅದೇ ಥರನೇ ಇರುತ್ತೆ. ಕುಕ್ಕಿಂದ ಹಿಡಿದು ಎಲ್ಲ ಫೆಸಿಲಿಟಿ, ಎಲ್ಲ ವ್ಯವಸ್ಥೆನೂ ಇರ್ತೈತೆ. ಏನಪ್ಪ ಅಂತಂದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಒಬ್ರು ಇರ್ತಾರೆ. ಅದರಿಂದ ನಮ್ಮ ಸಿಚುವೇಶನ್ ಹೆಂಗ್ ಬರುತ್ತಪ್ಪ ಅಂತ ಅಂದ್ರೆ, ಮಾರ್ಕೆಟಿಂದ ಹೆಂಗೆ ಸಾಮಾನು ಮನೆಗೆ ಹೆಂಗೆ ಖರೀದಿ ಮಾಡ್ತಿರ್ತೀವೋ ಆ ಥರನೇ ಡೈಲಿ ಬೇಕಾಗುವಂಥ ಯೂಸಸ್ಗಳಿಗೆ ಸಾಮಾನೆಲ್ಲ ಡೈಲಿ ತೊಗೊಂಡ್ಬರ್ತೀವಿ ನಾವು. ಮೇ ಬಿ ನನ್ನ ತಾತ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ತಾತ ಇರಬೇಕಿತ್ತು. ಆದರೆ ಈ ಕ್ಯಾನ್ಸರ್ ಕಾಯಿಲೆ ಬಂದು ಅವರನ್ನೇ ನಮ್ಮಿಂದ ದೂರ ಮಾಡಿಬಿಡ್ತು.
ಈಗ ಅವರು ಇದ್ದಿದ್ರೆ ನಿಜವಾಗಿ ನನ್ನ ಬಗ್ಗೆ ಖುಷಿ ಪಡ್ತಾ ಇದ್ರು. ಯಾಕಂದರೆ ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಜೊತೆ ಜಾಸ್ತಿ ಇರಲಿಲ್ಲ. ಬೇಸಿಗೆ ರಜೆ ಬಂದರೆ ಸಾಕು ನಾನು ನನ್ನ ತಮ್ಮ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದೆ ತಾತನ ಮನೆಯಲ್ಲಿ. ಸೊ ಹಾಗಾಗಿ ನಾನಂತೂ ಚಿಕ್ಕವಳಿದ್ದಾಗ ಇವರ ಜೊತೆ ಕಳೆದ ಸಾಕಷ್ಟು ನೆನಪುಗಳನ್ನು ಈಗಲೂ ನೆನೆಸ್ಕೊತಾ ಇರ್ತೀನಿ. ಮಿಸ್ ಯು ಲಾಟ್ ತಾತ. ನಮ್ಮೆಲ್ಲರ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಲಿ ತಾತ.